ಪ್ರಕೃತಿಯು ದೇವರ ಕಲೆ. ಪ್ರಕೃತಿಯೊಂದಿಗಿನ ಪ್ರತಿಯೊಂದು ನಡಿಗೆಯಲ್ಲಿ ಒಬ್ಬನು ತಾನು ಬಯಸುವುದಕ್ಕಿಂತ ಹೆಚ್ಚದನ್ನು ಪಡೆದುಕೊಳ್ಳುತ್ತಾನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಘ. ಅಂಕೋಲಾದ ಅತಿ ಹತ್ತಿರದಲ್ಲಿ ಬೇಳ ಎಂಬ ಚಿಕ್ಕ ಊರಿದೆ. ಅಲ್ಲಿಯ ನದಿಯೊಂದು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿದೆ. ಸಂಜೆಯಾದರೆ ಸಾಕು, ಅಲ್ಲಿಗೆ ಬರುವ ಕೆಲವು ಜನರು ತಮ್ಮ ಮನಸ್ಸನ್ನು ಮುದಗೊಳಿಸಿಕೊಂಡು ಹೋಗುತ್ತಾರೆ. ಮೀನಿಗೆ ಗಾಳ ಹಾಕುವವರು ಕೂಡ ಬರಿಗೈಯಿಂದ ಹೋಗಿದ್ದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಸಂಜೆಯ ಸಮಯವನ್ನು ಅಲ್ಲಿ ಮೀಸಲಿಡುತ್ತಾರೆ. ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯೂ ಕೂಡ ಚೆನ್ನಾಗಿದೆ. ಸಂಜೆಯಾದರೆ ಸಾಕು, ಹರಿಯುವ ನೀರಿನ ಮೇಲೆ ಸೂರ್ಯನ ಕಿರಣಗಳು ಸುಂದರ ದೃಶ್ಯವನ್ನು ಉಣಬಡಿಸುತ್ತವೆ. ಅದನ್ನು ನೋಡುವುದೇ ಚೆಂದ. ಸೂರ್ಯನ ಕಿರಣಗಳು ನೀಲಿ ನೀರಿನ ಮೇಲೆ ತನ್ನ ಛಾಯೆಯನ್ನು ಬಿಡುವುದು ಸುಂದರ ದೃಶ್ಯವನ್ನು ಸೃಷ್ಟಿಸುತ್ತದೆ. ಸೂರ್ಯಾಸ್ತದ ಕಾಂತಿಯನ್ನು ನೋಡುವುದೇ ಚೆಂದ. ಸಂಜೆಯ ಸಮಯದಲ್ಲಿ ಸ್ಥಳೀಯ ಹಕ್ಕಿಗಳ ಗಾನ ಮತ್ತು ಸುಂದರ ಪ್ರಾಕೃತಿಕ ವಾತಾವರಣ ನಮ್ಮನ್ನು ಎದುರುಗೊಳ್ಳುತ್ತವೆ. ಅದೇ ರೀತಿ ನದಿಯ ಇಕ್ಕಲಗಳಲ್ಲಿ ಕಾಂಡ್ಲಾ ಮರಗಳು ತಮ್ಮ ಸೊಬಗನ್ನು ಹೆಚ್ಚಿಸಿವೆ. ಅಂಕೋಲಿಗರು ಬೇರೆ ಊರುಗಳ ಪ್ರವಾಸಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟವರು ಇಲ್ಲೊಂದು ಸಂಜೆ ಬಂದು ನೋಡಿ. ನಿಮ್ಮ ಮನಸ್ಸು ಮುದಗೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ.